ವಿಕ್ರಾಂತ್ 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 ಏನಾದರೂ ಛೆ ನೋ ವೇ. ಡೋಂಟ್ ವರಿ ವಿಕ್ರಾಂತ್, ಐ ಸಾರ್ಟ್ ದಿಸ್ ಮೆಸ್. ವಿಕ್ರಾಂತ್ ವಿಕ್ರಾಂತ್ ಮಾತಾಡು. ವಿಕ್ರಾಂತ್ ವಿಕ್ರಾಂತ್ ಏ ವಿಕ್ರಾಂತ್ ಮಾತಾಡು. ವಿಕ್ರಾಂತ್ ವಿಕ್ರಾಂತ್ ಆಗ್ತಿರಲಿಲ್ಲ ಅಂದ್ರೆ ನನ್ನ ಜೀವನ ಇಲ್ಲ, ನಾನು ಬದುಕಿದ ಅಷ್ಟೇ. ಏಯ್ ಕಪಾಳಕ್ಕೆ ಬಸ್ಬಿಡ್ತೀನಿ ಇನ್ನೊಂದ್ಸಲ. ಮಾತಾಡು, ಏನಾಯ್ತು ಅಂತ ಇಷ್ಟು ಬೇಗ ಗಿವ್ ಅಪ್ ಮಾಡಿ ಲೂಸರ್. ನಾನು ಇನ್ನೂ ಬದುಕಿದ್ದೀನಿ ಅನ್ನೋದನ್ನ ಮರಿಬೇಡ. ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ, ಸಮಾಧಾನ ಮಾಡ್ಕೋ ವಿಕ್ರಾಂತ್. ವಿಕ್ರಾಂತ್ ನೀನು ಮಾತು ಕೇಳೋ ಪರಿಸ್ಥಿತಿ ಇಲ್ಲ. ಬಾಯ್. ಸಮಾಧಾನ ಮಾಡ್ಕೋ ವಿಕ್ರಾಂತ್, ಸಮಾಧಾನ ಮಾಡ್ಕೋ. ನೀನು ಚೈಲ್ಡಿಶ್ ಬಿಹೇವಿಯರ್ಗೆ ಫಸ್ಟ್ ಫುಲ್ ಸ್ಟಾಪ್ ಇಡಬೇಕು. ಆರುತ್ತೆ. ಇವನಿಂದ ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ತಿದ್ರೆ ನನ್ನ ಫೋನ್ ಬಿಸಿ ಬರ್ತಿದೆಯಲ್ಲ. ನನಗೆ ಗೊತ್ತಿರೋ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದರೆ ಹೋಗೋದು ನಮ್ಮನೆ ಮರ್ಯಾದೆನೆ. ಅಟ್ಲೀಸ್ಟ್ ನಾನು ಏನು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಇವಳಿಗೆ ಹೇಳೋಣ ಅಂದರೆ ಫೋನೇ ಕನೆಕ್ಟ್ ಆಗ್ತಿಲ್ವಲ್ಲ. ಛೇ, ಕಾಲ್ ಟ್ರೈ ಮಾಡ್ತಿದ್ದೀನಿ. ಯಾರ ಮಾತಾಡ್ತಿದ್ಯಾ? ನಾನ್ಸೆನ್ಸ್. ಅದು ನಿನಗೆ. ಆಕ್ಚುಲಿ ನಾವೇ ಒಬ್ರಿಗೊಬ್ರು ಕಾಲ್ ಟ್ರೈ ಮಾಡ್ತಿದ್ವಿ, ಅದಕ್ಕೆ ಕನೆಕ್ಟ್ ಆಗಿಲ್ಲ. ಅದು ನನಗೆ ಅರ್ಥ ಆಯ್ತು, ಆದ್ರೆ ನಿನಗಾಗ್ಲಿಲ್ವಲ್ಲ. ಹೇ, ಅದು ನನಗೂ ಅರ್ಥ ಆಯ್ತು. ಮತ್ತೆ ಯಾಕೆ ನಾನ್ಸೆನ್ಸ್ ಅಂದೆ? ನಿನ್ನ ವಾಯ್ಸ್ ಕೇಳಿದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದೇ ಅದು. ನನಗೆ ನಿನ್ ಮೂತಿ ನೆನಪಾದ್ರೆ ಸಹಸ್ರನಾಮನೇ ನೆನಪಾಗುತ್ತೆ. ಹೇಳ. ಹೇ, ಸುಮ್ಮನೆ ವಟ ವಟ ಅನ್ಬೇಡ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಸರಿ ಆಯ್ತು, ಹೇಳು. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆ ನಿನಗೆ ವಿಚಾರ ಗೊತ್ತಾದ್ಮೇಲೆ ನೀನಾಗಲಿ ಅಥವಾ ನಿಮ್ಮ ಮನೆಯವರಾಗಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ಹೇಳೋದಕ್ಕೆ ಮೊದಲೇ ಫೋನ್ ಮಾಡ್ತಿದ್ದೀನಿ. ಹಲೋ, ಕೇಳಿಸ್ತಿದ್ಯಾ? ಇದೆಯಲ್ಲ ಸತ್ತೋದ್ಯಾ? ಹಾ, ಕೇಳಿಸ್ತಿದೆ, ಆದರೆ ಶಾಕ್ ಆಗಿತ್ತು. ಒಂದೊಂದ್ಸಲ ನಿನ್ನ ಮಾತು ಕೇಳಿಸ್ಕೊಳ್ಳೋದಕ್ಕಿಂತ ಸತ್ತೋಗೋದೇ ವಾಸಿ ಅನ್ಸುತ್ತೆ. ವಾಟ್? ಮತ್ತಿನ್ನೇನಯ್ಯ, ನಾನು ಇಲ್ಲಿ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡಿದ್ರೆ ನೀನು ಏನೇನೋ ಮಾತಾಡ್ತಿದ್ಯಲ್ಲ. ಅಲ್ಲ, ನಾವು ತಪ್ಪು ತಿಳ್ಕೊಬಾರ್ದು ಅಂತ್ಯ ಅಂತ ಮನೆ ಹಾಳು ಡಿಸಿಷನ್ ಏನು ತಗೊಂಡಿದ್ಯಾ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ಲೂಸ್ ಥರ ಆಡ್ಬೇಡ ನೀನು. ಪಟಾಕಿ ಮಾಲೆಗೆ ಬೆಂಕಿ ಕೊಟ್ಟಂಗೆ ಒಂದೇ ಸಮನೆ ಡಬ 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 ಅಂತ್ಯಲ್ಲ. ಬೇರೆಯವ್ರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ಆಯ್ತು, ಹೇಳು, ಏನಿನ್ ಪ್ರಾಬ್ಲಮ್ಮು? ಅಲ್ಲ ಅಲ್ಲ ಅಲ್ಲ, ಏನಿನ್ ಡಿಸಿಷನು? ಅದೇನು ಅಂತ ಹೇಳೋದಾಗಿದ್ದಿದ್ರೆ ನಾಳೆ ಅದರಿಂದ ತಪ್ಪು ತಿಳ್ಕೊಬಿಡಿ ಅಂತ ಹೇಳೋದಕ್ಕೆ ಫೋನ್ ಮಾಡ್ತಿದ್ದ. ಒಳ್ಳೆ ಗೋಳು ಕಣಯ್ಯ ನಿಂದು. ಏನು ಅಂತ ಹೇಳಲ್ಲ ಅಂದಮೇಲೆ ಇಷ್ಟು ಹೇಳಿ ಯಾಕೆ ಕೂಡ ಬಿಡ್ತೀಯಾ? ಅದು ಹಾಗೇನೆ, ನಾನೇನೋ ಮಾಡ್ತೀನಿ, ಆದರೆ ಅದನ್ನು ಈಗಲೇ ಹೇಳೋದಕ್ಕಾಗಲ್ಲ. ನೀನು ಫೋರ್ಸ್ ಮಾಡಿದ್ರು ನಾನು ಹೇಳೋದಿಲ್ಲ. ಬಟ್ ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಹಲೋ, ಏ ಬಜಾರಿ, ಹಲೋ. ಒಳ್ಳೆ ಕ್ವಾಟ್ಲೆ ಗುರು ನಿಂದು. ಒಂದ್ ಕೇಳಿದ್ರೆ ಒಂದ್ ಹೇಳ್ತೀಯ. ಈಗ ಸಡನ್ ನಂಬಿಕೆ ವಿಷಯ ಯಾಕೆ ಬಂತು? ಔಟ್ ಆಫ್ ಸಿಲೆಬಸ್ ಎಲ್ಲ ಮಾತಾಡ್ಬೇಡ ನೀನು. ಎಸ್ ಆರ್ ನೋ, ನನಗೊಂದೇ ಬೇಕಾಗಿರೋದು. ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ ಇಲ್ವಾ? ಒಳ್ಳೆ ಕರ್ಮ. ಆಯ್ತು, ಕೇಳಿಸ್ಕೊ. ನಂಬ್ತೀನಿ, ಖಂಡಿತ ನಂಬ್ತೀನಿ.
ಗೌತಮ್ ವಿಚಾರದಲ್ಲಿ ನಾನು ತಪ್ಪಾಗಿ ತಿಳ್ಕೊಂಡಿದ್ದು ನಿಜ, ಬಟ್ ಅದು ಮುಗ್ದೋಗಿರೋ ಮಾತು. ಅಲ್ಲಿಂದ ಈಚೆ ನಾನು ಇನ್ಮೇಲೆ ಯಾವ ವಿಚಾರದಲ್ಲೂ ಅನುಮಾನ ಪಟ್ಟಿಲ್ಲ. ಈಗಲೂ ನಂಬ್ತೀನಿ, ಮುಂದೆ ಕೂಡ ನಂಬ್ತೀನಿ, ಕಣ್ಣು ಮುಚ್ಕೊಂಡು ನಂಬ್ತೀನಿ. ಹಲೋ ವೇದಾಂತ, ಏನೇನ್ ಪಿಶಾಚಿ? ವೇದಾಂತ್ ಕೋಪಿಷ್ಟ ಇದ್ಯಾ ಎಲ್ಲ ಸತ್ತೋದ್ಯಾ? ಹಲೋ. ಹಾ ಅದೇ ಹಲೋನೆ. ನಂಬ್ತೀನಿ ಅಂತ ಹೇಳ್ದೆ ತಾನೆ, ಮುಂದುವರ್ಸು. ನಾನೇನು ಮಾಡ್ತೀನೋ ಅದು ಸರಿಯಾಗಿರುತ್ತೆ. ಆ್ಯಂಡ್ ಅದು ಆರತಿ ಮತ್ತು ವಿಕ್ರಾಂತ್ ಒಳ್ಳೇದಕ್ಕೆ ಮಾಡ್ತೀನಿ, ಅದನ್ನು ಮಾತ್ರ ಮರಿಬೇಡ. ಹಲೋ ಹಲೋ ವೇದಾಂತ್, ಹಲೋ. ಕಟ್ಟೆ ಮಾಡ್ಬಿಟ್ಟ. ಊರವ್ರಿಗೆಲ್ಲ ಮ್ಯಾನರ್ಸ್ ಇದೆಯಾ ಅಂತ ಬೈತಾನೆ, ಆದ್ರೆ ಇವನಿಗೆ ಇಲ್ಲ. ಮಾತಾಡ್ತಿದ್ದಂಗೆ ಕಟ್ ಮಾಡ್ಬಿಟ್ಟ. ಮತ್ತೆ ಕಾಲ್ ಮಾಡ್ಲಾ? ನಾನು ರೌಡಿ ಬೇಬಿ ಹೋಗಿ ಹೋಗಿ ಏಲೇನ್ ಪಿಶಾಚಿಗೆ ಬಕೆಟ್ ಹಿಡಿಯೋದಾ? ನೆವರ್ ಎವರ್ ನೆವರ್. ಸಾಧ್ಯನೇ ಇಲ್ಲ. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಮುಂದಿನ ಜನ್ಮದಲ್ಲೂ ಸಾಧ್ಯ ಇಲ್ಲ. Environmental pollution can be defined as an undesirable change in the physical, chemical, or biological characteristics of a component. Pollution is thus direct or indirect change in a component. ಹುಚ್ಚಾಟ ಎಲ್ಲ ಚೆನ್ನಾಗಿರಲ್ಲ. ಸಿಲೆಬಸ್ ಇಂದ ಆಚೆ ಏನಿದೆ ಅಂತಾನು ನೋಡಲ್ಲ ನಾನು. ರೌಡಿ ಬೇಬಿ ಗೊತ್ತಾಯ್ತು ಅಂದ್ರೆ ಬೀದಿ ತುಂಬಾ ಅಟ್ಟಾಡ್ಸ್ಕೊಂಡು ಕಾಲ್ ಮುರಿದು ಕೈ ಕೊಟ್ಬಿಡ್ತಾಳೆ. ಪಾಪ ಆರ್ತಿ ಅಕ್ಕ ಅಮ್ಮನ ಹತ್ರ ಬಯಸ್ಕೊಂಡಿದ್ದಾಳೆ ಅನ್ಸುತ್ತೆ. ಅಮ್ಮ ಏನ್ ಬೈದ್ಲೋ ಏನೋ. ಅಲ್ಲ, ವಿಕ್ಕಿ ಬಾಬನ್ ಜೊತೆ ಎಂಗೇಜ್ಮೆಂಟ್ ಬೇಡ ಅಂತ ಅಕ್ಕ ಯಾಕೆ ಹೇಳಿರ್ಬೋದು? ಅಮ್ಮು ಅಕ್ಕಂಗೆ ಅದಿತಿ ಅಕ್ಕಂಗೆ ವಿಷಯ ಗೊತ್ತಿರ್ಬೋದು. ಗೊತ್ತಿದ್ರು ಕೂಡ ನಾನು ಚಿಕ್ಕವಳು ಅಂತ ನನ್ನ ಹತ್ರ ಹೇಳ್ತಾ ಇಲ್ವಾ ಹೇಗೆ? ಕುತ್ಕೋ ಆರ್ತಿ, ನಾನು ಹೇಳ್ತಿದ್ದೀನಲ್ವಾ, ಕುತ್ಕೋ. ಕುತ್ಕೋ ಆರ್ತಿ. ಆರ್ತಿ ಪ್ಲೀಸ್ ಸಿಟ್ ಡೌನ್. ಕುತ್ಕೋ. ಬಾಬಾ ಎಲ್ಲಿಗೆ? ಹೇಳಿದಷ್ಟು ಕೇಳು. ಕುತ್ಕೋ ಅಂದ್ರೆ ಕುತ್ಕೋಬೇಕು. Ati, please trust me. Sit down. ಅಮೂಲ್ಯತಾ, ಅಮೂಲ್ಯತಾ. ಸರಿ ಸರಿ ಚಿಕ್ಕ. ಹಾಂ ಸರಿ, ನಾನು ವೇದಾಂತ್ ಹತ್ರ ಮಾತಾಡ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಯಾರ್ದು ಫೋನು? ಚಿಕ್ಕಮ್ಮ ಕಾಲ್ ಮಾಡಿದ್ರು, ತುಂಬ ಡಿಸ್ಟರ್ಬ್ ಆಗಿರೋ ಥರ ಇತ್ತು. ಸುಮ್ಮನಿದ್ರೆ ಏನೂ ಆಗಲ್ಲ ಸಾರ್ಥಕ್, ಅವ್ರೇನಾದರೂ ಮಾಡಲೇಬೇಕು. ಅವ್ರು ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳು? ಆರತಿ ಏನೂ ಬಾಯಿ ಬಿಡ್ತಿಲ್ಲ, ವಿಕ್ಕಿ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಈಗ ಉಳಿದಿರೋ ಆಪ್ಷನ್ ಅಂದರೆ ಅದು ಅಮೂಲ್ಯ ಮತ್ತು ವೇದಾಂತ್ ಮಾತ್ರ. ಬಟ್
ನನಗೆ ನಿನ್ನೆ ಅಂತೂ ಒಂದು ವಿಷಯ ಕನ್ಫರ್ಮ್ ಆಯಿತು. ನಾನು ಒಂದು ಸಲ ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತೀನಿ ಕಣೆ. ಆರ್ತಿ ಯಾಕೆ ಎಂಗೇಜ್ಮೆಂಟ್ ಬೇಡ ಅಂತಿದ್ದಾಳೆ ಅಂತ ಕಂಡಿಡ್ಬಿಟ್ಯಾ? ಶಬಾಷ್. ಎಷ್ಟೇ ಆದರೂ ನನ್ನ ಹೆಂಡ್ತಿ ಅಲ್ವಾ, ಸ್ಮಾರ್ಟಾಗೇ ಇರ್ತೀಯ. ನಿಮ್ಮ ಕಿವಿಗೆ ಸೀಮೆಣ್ಣೆ ಸುರಿಬೇಕು, ಅವಾಗ ಸರಿಯಾಗಿ ಕೇಳಿಸುತ್ತೆ ಅನಿಸುತ್ತೆ. ಏನೇ ಹೇಳ್ತಿದ್ಯಾ? ಏನೇನೋ ಹೇಳ್ತಾ ಇರೋದು ನೀವು. ನಾನೊಂದು ವಿಷಯ ಕನ್ಫರ್ಮ್ ಆಯಿತು ಅಂದೆ, ಕಂಡಿಡ್ದೆ ಅಂದಿಲ್ಲ. ಸಾರಿ ನಾನು ಸ್ಮಾರ್ಟ್ ಅಂದಿದ್ದು ನನ್ನ ಬೇರೆ ಹೆಂಡ್ತಿಗೆ, ನಿನಗಲ್ಲ. ಸರಿ, ಅದೇನು ಕನ್ಫರ್ಮ್ ಆಯಿತು ಅಂತ ಹೇಳು. ಅಮೂಲ್ಯ ಮತ್ತು ವೇದಾಂತಣ್ಣನ ಮಧ್ಯೆ ಏನೋ ಇರೋದಂತೂ ಗ್ಯಾರಂಟಿ. ನಮ್ಮ ಮದುವೆ ಆಗಿದ್ದು 2ನೇ ದಿನದಿಂದನೂ ನೀ ಇದನ್ನೇ ಹೇಳ್ತಿದ್ಯಾ. ಆದರೆ ನನಗಂತೂ ಅವರಿಬ್ಬರು ನೋಡಿದ್ರೆ ಅದು ಯಾವ ಡೆವಲಪ್ಮೆಂಟು ಕಾಣಿಸ್ತಿಲ್ಲ. ಅದಕ್ಕೆ ನಿಮ್ಮನ್ನು ದಡ್ಡ ಅನ್ನೋದು. ಯಾವ ಹುಡುಗಿನೂ ದುಃಖ ತುಳ್ಕೊಳ್ಳೋಕ್ಕೆ ಅಂತ ಆ ಥರ ಹಾಗೆ ಮಾಡಲ್ಲ. ತುಂಬ ಟೈಮಿಂದ ಒಟ್ಟಿಗೆ ಇದ್ದಾರಲ್ಲ, ಸೊ ಫ್ರೆಂಡ್ಸ್ ಆಗಿದ್ದಾರೆ, ಅದರಲ್ಲೇನಿದೆ? ನೋ, ಚಾನ್ಸೇ ಇಲ್ಲ. ಬರೀ ಫ್ರೆಂಡ್ಶಿಪ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವರಿಬ್ಬರಲ್ಲಿ ಏನೋ ಒಂದಿದೆ, ಆದರೆ ಅದು ಅವ್ರಿಗೆ ಸರಿಯಾಗಿ ಅರ್ಥ ಆಗ್ತಾಯಿಲ್ಲ ಅನ್ನೋದು ನನ್ನ ಅಸಂಪ್ಷನ್. ಬಾಬಾ ಏನು ಮಾಡ್ತಿದ್ದೀರಾ ನೀವು? ನನ್ನ ಪ್ರಕಾರ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡ್ತಿದ್ದೀನಿ. ಅಲ್ಲ, ನೀವೀಗ ಸಡನ್ನಾಗಿ ಕರ್ಕೊಂಬಂದ್ರೆ ಮನೇಲೆಲ್ಲ ಏನು ಅನ್ಕೊಳ್ಳಲ್ಲ ಹೇಳಿ? ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ಮುಂದೆ ಯಾರ್ಯಾರೋ ಏನೇನೋ ಮಾತಾಡೋ ಹಾಗಾಗೋದು ನನಗಿಷ್ಟ ಇಲ್ಲ. ಬಾಬಾ, ನೀವು ಇವತ್ತು ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ನೀವೇನು ಹೇಳ್ತಿದ್ದೀರೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನನ್ನನ್ನು ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಬಿಡಿ. ಸಾರಿ ಅರ್ಥ, ಯಾವ ಹುಡುಗಿ ಹತ್ರನೂ ಸರಿಯಾಗಿ ಮಾತಾಡೋ ಮನುಷ್ಯನಲ್ಲ ನಾನು. ಅದರಲ್ಲಿ ಯಾರನ್ನ ಯಾವುದೇ ಕಾರಣಕ್ಕೂ ಯಾವ ವಿಚಾರದಲ್ಲೂ ಫೋರ್ಸ್ ಅಂತೂ ಮಾಡಿಲ್ಲ. ಆದರೆ ಇವತ್ತು ಇದು ಅನಿವಾರ್ಯ ಅನ್ನಿಸ್ತದೆ. ನೀವೇನೋ ನಿರ್ಧಾರ ಮಾಡಿದ್ದೀರಾ ಅಂತ ಅನ್ನಿಸ್ತಿದೆ. ಪ್ಲೀಸ್ ಏನು ಅಂತ ಹೇಳಿ. ಖಂಡಿತ ಹೇಳ್ತೀನಿ, ಆದರೆ ಈಗಲ್ಲ. ನಾನು ನಿನ್ನನ್ನು ಈ ರೀತಿ ಇವತ್ತು ಕರ್ಕೊಂಬರ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ಏನು ಮಾಡೋದು, ನಿಮಗೆ ಬೇರೆನೇ ರಿಪೇರಿ ಬೇಕು ಅಂತ ಅನಿಸ್ತದೆ. ಅದೇನೇ ಬಂದರೂ ನಿಮ್ಮ ಮನೇಲಿ ನಾನು ಮಾತಾಡ್ತೇನೆ. ನಾನೇನೋ ಮಾಡ್ತಿದ್ದೀನಿ ಅಂತ ಅಮೂಲ್ಯಂಗೂ ಹೇಳಿ. ಅವಳು ನನ್ನ ಹತ್ರ ಏನೂ ಹೇಳಿಲ್ಲ ಬಾಬಾ. ನೀವು ಹೇಳಬೇಡ ಅಂತ ಹೇಳಿದ್ರಾ? ಇಲ್ಲ, ಎಕ್ಸಾಕ್ಟಾಗಿ ಏನು ಮಾಡ್ತಿದ್ದೀನಿ ಅಂತ ಅಮೂಲ್ಯಂಗೂ ಹೇಳಿರಲಿಲ್ಲ. ನೋಡು, ಸುಮ್ಮನೆ ಎಕ್ಸಾಕ್ಟ್ ಆಗಿ ಟೆನ್ಷನ್ ಮಾಡ್ಕೊಂಡು ಸಿಂಕ್ ಕ್ರಿಯೇಟ್ ಮಾಡಬೇಡ. ಆರಾಮಾಗಿ ಕೂತಿರು. ವೇದಾಂತ್ ಬಾವ ಯಾವತ್ತೂ ಈ ಥರ ಮಾಡಿದವರು ಅಲ್ಲ, ನಡ್ಕೊಂಡವರು ಅಲ್ಲ. ಇವ್ರು ಏನು ಮಾಡಬೇಕು ಅಂದ್ಕೊಂಡಿರ್ಬೋದು? ನಂಗೆ ಯಾಕೋ ತುಂಬ ಹಿಂಸೆ ಆಗ್ತಿದೆ. ನೀವಾಗಲೇ ನಿಮಗೆ ರಿಪೇರಿ ಬೇಕು ಅಂತ ಹೇಳಿದ್ರಿ. ಯಾರಿಗೆ ಹೇಳಿದ್ರಿ ಅದನ್ನ? ಇಲ್ಲಿ ನಾನು ಒಬ್ಳೆ ಅಲ್ವಾ ಇರೋದು? ಅಗ್ರಜ, ಇಲ್ಲಿ ಯಾಕೆ ಬರಕ್ಕೆ ಹೇಳ್ದೆ? विष्णु शशिवरणं चतुर्भुजं प्रसन्नवदनं ध्यायेत् सर्वविघ्नोपशान्ति. गुरु ब्रह्मा गुरु विष्णु गुरु देव महेश्वर गुरु साक्षात् परब्रह्म तस्मै श्री गुरुवे नमः. पूज्य ಸ್ವಲ್ಪ ಮೆತ್ತಗೆ ಹೇಳಮ್ಮ. ನೀನು ಈ ಥರ ಹೆಂಚಾರಾಗೋ ಥರ ಕಿರ್ಚಿದ್ರೆ ಗತಿ ಏನು? ಅಯ್ಯೋ, ಒಳ್ಳೆ ಕತೆ ಕಣೆ ನಿಂದು. ನಾನು ಹೇಳ್ತಿರೋದು ಮಂತ್ರ ಮೆತ್ತಗೆ ಎದುರಿಗಿರೋರ್ಗೆ ಮಾತ್ರ ಕೇಳೋ ಥರ ಹೇಳಕ್ಕೆ ನಾನೇನು ಕೋಡ್ಬೇಳೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನ? ಮಂತ್ರ ನಿನಗೆ ಕೇಳಿದ್ರೆ ಸಾಕಲ್ವಾ? ಮಂತ್ರ ಭಜನೆ ಎಲ್ಲ ಎಲ್ಲರ ಕಿವಿಗೂ ಬೀಳ್ಬೇಕು ಕಣೆ. ಹೇಳೋರ್ಗೆ ಮಾತ್ರ ಅಲ್ಲ, ಕೇಳೋರ್ಗೂ ಪುಣ್ಯ ಬರುತ್ತೆ. ಹೇಳಿ ಕೇಳಿ ನೀನ್ ನನಗೆ ಅಮ್ಮ. ನಿನ್ನ ಮಾತಲ್ಲಿ ಗೆಲ್ಲಕ್ಕಾಗತ್ತಾ? ನೀನ್ ಕಂಟಿನ್ಯೂ ಮಾಡು. ನಂಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಇರೇ ಒಂದು ನಿಮಿಷ. ಏನಮ್ಮ? ಇವತ್ತು ನಿಮ್ಮ ಅಕ್ಕನ ನಿಶ್ಚಿತಾರ್ಥ ನಡಿಬೇಕಾಗಿತ್ತು. ಅವಳಿಗೇನು ಕೆಟ್ಟ ಬುದ್ಧಿ ಬಂತೋ ಏನೋ, ಬೇಡ ಅಂದ್ಬಿಟ್ಲು. ನಾನು ಕೋಪದಲ್ಲಿ ರೇಗಾಡ್ಬಿಟ್ಟೆ. ನಿಮ್ಮ ಅಪ್ಪ ರಾತ್ರಿ ನನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ರು. ನಿಮ್ಮ ಜೀವನಗಳ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ನಿಮಗೆ ಸ್ವಾತಂತ್ರ್ಯ ಕೊಟ್ಬಿಡಬೇಕು, ಜಾಸ್ತಿ ತಲೆ ಹಾಕಬಾರ್ದು ಅಂತ ತಿಳಿಸಿ ಹೇಳಿದ್ರು. ನೀನು ಅವಳು ಸ್ವಲ್ಪ ಸಮಾಧಾನ ಮಾಡಿಬಿಡೆ.
ಸಮಾಧಾನ ಮಾಡೋದು ಆಮೇಲೆ. ಅದಕ್ಕಿಂತ ಮೊದಲು ಅವಳು ಯಾಕೆ ಬೇಡ ಅಂದ್ಲು ಅನ್ನೋದನ್ನ ತಿಳ್ಕೊತೀನಿ. ಅಕ್ಕ ಅದು ಅದು ಅಕ್ಕ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏಯ್ ನೀನು ಗುಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಯಾ? ಅದೇನು ಅಂತ ನನ್ನ ಮುಂದೆನೇ ಹೇಳು. ಅದು ಅದು ಅಮ್ಮ, ನಮ್ಮ ಸ್ಕೂಲಲ್ಲಿ ಒಬ್ಳು ಹುಡುಗಿ ಇದ್ದಾಳಮ್ಮ, ಆರ್ ಲತಾ ಅಂತ. ಅವಳು ನನಗೆ ತುಂಬ ಕಾಟ ಕೊಡ್ತಾಳೆ. ನಿನಗೆ ಕಾಟ ಕೊಡ್ತಾಳ ಅವಳು? ಯಾವಳೆ ಅವಳು? ಬಾ ತೋರ್ಸು ನನಗೆ. ಸರಿಯಾಗಿ ವಿಚಾರಿಸ್ಕೊಳ್ತೀನಿ ಅವಳನ್ನ. ಅವಳಿಗೆ ನೀನ್ ರೌಡಿ ಬೇಬಿ ತಂಗಿ ಅಂತ ಹೇಳಿದ್ಯಾ? ಯಾವುದಕ್ಕೂ ಒಂದ್ಸಲ ನಿನಗೆ ಹೇಳ್ಬಿಟ್ಟೆ ಹೇಳೋಣ ಅಂತ ಹೇಳಿಲ್ಲ ಅಕ್ಕ. ಇದೆ ಕಣ್ರೆ ನೀವು ಮಾಡೋ ತಪ್ಪು. ನಮ್ಮ ಹೆಸರು ಕೇಳಿದ್ರೆ ಅದ್ರೊಬ್ಬ ಸಿಚುಯೇಷನ್ ಇರುವಾಗ ನೀವು ನಮ್ಮ ಹೆಸರನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಸಿಟೇಟ್ ಮಾಡ್ಕೊಳ್ತೀರಪ್ಪ. ಶುರುವಾಯ್ತು ಇವಳು ರೌಡಿಗಿರಿ. ಏನಾದರೂ ಮಾಡ್ಕೊಳ್ಳಿ ಅಪ್ಪ ದೇವ್ರೆ, ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ನಡಿಯೇ ತೋರ್ಸೋಳು ಯಾರು ಅಂತ. ಅವಳಿಗೆ ಇದೆ ಇವತ್ತು. ಅಯ್ಯೋ ಅದಲ್ಲಕ್ಕ ವಿಷಯ. ಅಮ್ಮನೆದ್ರು ಹೇಳ್ಬಾರ್ದು ಅಂತ ಹಾಗೆ ಹೇಳ್ದೆ ಅಷ್ಟೆ. ವಿಷಯ ಬೇರೆನೇ ಇದೆ. ಬೇರೆನಾ? ಏನೇ ಅದು? ಇಲ್ಲಿ ಬೇಡ ಅಕ್ಕ, ಬಾ ಹೇಳ್ತೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ದೇನೆ? ಏನೇ ನೀನ್ ಹೇಳ್ತಿರೋದು? ನಾನು ನಿಜಾನೇ ಹೇಳ್ತಿದ್ದೀನಕ್ಕ. ಮುಚ್ಚೆ ಬಾಯ್. ಹುಚ್ಚುಚ್ಚಾಗೇನೆ ನಾವು ಮಾತಾಡಿದ್ರೆ ಅದಿತಿ ಕೊಟ್ಟಂಗೆ ನಿನ್ಗೂ ಬಾರಿಸ್ಬಿಡ್ತೀನಿ. ವೇದಾಂತ ಆರ್ತಿ ಅಕ್ಕನ ಓಡಿಸ್ಕೊಂಡು ಹೋದ ಅಂದ್ರೆ ಏನೇ ಅರ್ಥ? ಅವರಿಬ್ರು ಕಾರಲ್ಲಿ ಹೋದ್ರಕ್ಕ. ನಿಜಾನೇ ಹೇಳ್ತಾ ಇದ್ದೀನಿ. ಯಾಕೆ ಕೊಡೆ ಲೂಸ್ ತರ ಆಡ್ತಿದ್ಯಾ? ಏನ್ ನಿನ್ ಮಾತಿನ ಅರ್ಥ? ನೀನ್ ಕೋಪ ಮಾಡ್ಕೋಬೇಡ, ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ಸುಮ್ನೆ ಏನೋ ಮಾತಾಡ್ಬೇಡ. ವೇದಾಂತ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ನು ನಿಜವಾಗ್ಲೂ ಜೆಂಟಲ್ಮ್ಯಾನ್. ಯಾವ್ದೇ ಹುಡುಗಿಗೂ ತೊಂದರೆ ಆಗೋ ತರ ನಡ್ಕೊಳ್ಳೋ ವ್ಯಕ್ತಿ ಅಲ್ಲ ಅವನು, ತಿಳ್ಕೊ. ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಕ್ಕ. ಏನ್ ನೀನ್ ಹೇಳೋದು? ನೀನ್ ಹೇಳಿದ್ ಸತ್ಯ ಆಗೋಕೆ ಚಾನ್ಸೇ ಇಲ್ಲ. ನೀನ್ ಯಾರನ್ನ ನೋಡಿ ಕನ್ಫ್ಯೂಸ್ ಆಗಿರ್ತೀಯ. ಅದಕ್ಕೆ ನಿಂಗೆ ಯಾವಾಗ್ಲೂ ಬಿಸಿಲಲ್ಲಿ ಜಾಸ್ತಿ ಓಡಾಡ್ಬೇಡ ಅನ್ನೋದು. ಸುಮ್ನಿರಕ್ಕ, ಈಗ ನೀನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ. ನಾನು ಯಾಕೆ ಸುಳ್ಳು ಹೇಳಿ? ನೀನ್ ಹೇಳ್ತಿರೋದು ಸತ್ಯನೋ ಸುಳ್ಳು ಅನ್ನೋದು ಆಮೇಲಿನ ಮಾತು. ಆದ್ರೆ ವೇದಾಂತ ಹಾಗೆ ಮಾಡ್ತಾನೆ ಅಂದ್ರೆ ಅದು ಸುಳ್ಳೆ. ಆ ಸುಳ್ಳನ್ನ ನಾನ್ ನಂಬಲ್ಲ ಅಷ್ಟೇ. ನಾನು ನಿಂತರನೇ ಅನ್ಕೊಂಡಿದ್ದೆ, ಆದ್ರೆ ಸತ್ಯ ನೋಡಿದ್ಮೇಲೆ ನಂಗೆ ಶಾಕ್ ಆಯ್ತು ಗೊತ್ತಾ. ಅಂಜು ತೆಗೆದ್ ತಲೆ ಮೇಲೆ ಬಿಡ್ತೀನಿ ಅಷ್ಟೇ. ಇವಾಗ ಇರೋ ತರ ಹೇಳಿದ್ರೆ ಯಾಕೊಳ್ಳೆ ಇಡಿಯಟ್ ತರ ಆಡ್ತೀಯ? ನಿನ್ ಸ್ಕ್ರೂ ಲೂಸ್ ಆಗಿ ಎಲ್ಲೋ ಬಿದ್ದಿರ್ಬೇಕು ನೋಡೆ. ಈಗ ನಿನಗೆ ಗ್ಯಾರಂಟಿ ಬೀಳುತ್ತೆ. ನನ್ ಸ್ಕ್ರೂ ಎಲ್ಲಾದ್ರೂ ಬಿದ್ದಿರ್ಲಿ, ಆದ್ರೆ ವೇದಾಂತ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ ಅಷ್ಟೇ. ನಾನು ಅವನು ಸಾವಿರ ಜಗಳ ಗಲಾಟೆ ಮಾಡ್ಬೋದು, ಅವನು ನನಗೆ ತುಂಬಾ ಕಿರಿಕಿರಿನೇ ಕೊಡ್ಬೋದು. ಆದ್ರೆ ಅವನು ನೋಡು, ಚೆನ್ನಾಗಿ ನೋಡು, ದೊಡ್ಡ ಕಣ್ಬಿಟ್ಕೊಂಡು ನೋಡು. ನಾನೇನು ಮಾಡ್ತೀನೋ ಅದು ಸರಿಯಾಗಿರುತ್ತೆ. ಅದು ಆರ್ತಿ ಮತ್ತು ವಿಕ್ರಾಂತ್ ಒಳ್ಳೇದಕ್ಕೆ ಮಾಡ್ತೀನಿ. ಅದನ್ನು ಮಾತ್ರ ಮರಿಬೇಡ. ಈಗ ಅದು ನಂಬ್ತೀಯಾ? ಅವನಿಗಿದೆ ಇವತ್ತು, ಅವನಿಗಿದೆ ಇವತ್ತು ಅಂತ ಹೇಳಿ ಸುಮ್ಮನೆ ನಿಂತಿದ್ಯಲ್ಲಕ್ಕ. ಹೋಗಿ ಸುಮ್ಮನೆ ಹೋಗಿ. ಸತ್ಯ ಹೇಳಿದ್ರು ಹೊಡಿತೀಯಲ್ಲ.